ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾದಾಮ್ ಪುರಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಭಾಳ ಚೆನ್ನಾಗಿ ಬರ್ತೈತಿ. ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತಿನ್ನಕ್ಕೆ ಟೇಸ್ಟ್ ಇರ್ತೈತಿ. ಗೋಧಿ ಹಿಟ್ಟು ತೊಗೊಂಡೇನೆ. ಅದಕ್ಕೆ ಇದು ಇದು ಕಪ್ನಷ್ಟು ಇಷ್ಟು ಗೋಧಿ ಹಿಟ್ಟು ಹಾಕ್ಕೊಳಕತ್ತಾನೆ ನಾನು. ಇದನ್ನ ತೊಗೊಂಡೆ ನೋಡ್ರಿ. ಇಷ್ಟು ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಟೇಸ್ಟ್ ಬರ್ತಾವೆ. ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿನೂ ಬೇಕಾಕತ್ತೆ. ಅದಕ್ಕೆ ಅರಿಶಿನ ಪುಡಿ ತೊಗೊಂಡೈತಿ. ಒಂದು ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಸಕ್ಕರೆ ಬೇಕಾಕತಿ. ಈಗೆಲ್ಲ ಅದನ್ನ ಗೋಧಿ ಹಿಟ್ಟಿಗೆ ಉಪ್ಪದು ಹಾಕಿ ನಾದ್ಕೊಂಡನಿದ್ನ ಗೋಧಿ ಹಿಟ್ಟಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಈ ಥರ ಬರ್ತೈತೆ. ಅದು ಹಿಟ್ಟನ್ನು ನೆನೆಯೋಕ್ಕೆ ರೆಸ್ಟ್ ಮಾಡೋಕೆ ಇಟ್ಟು ಒಂದು 10 ನಿಮಿಷ ಇಟ್ಟು ಇದನ್ನ ತೊಗೊಂಡೇನೆ ನಾನು. ಇವನ್ನೆಲ್ಲ ಉಳ್ಳಿ ಮಾಡ್ಕೊಳಕ್ತಾನೆ. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈಗ ನೋಡ್ರಿ ಇವೆಲ್ಲ ಎಷ್ಟು ಮೃದುವಾಗಿರ್ತೈತೆ. ಅದು ಹಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಸಿದ್ರೆ ಏನೂ ಇಲ್ಲ, ಅದು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಬೇಕನ್ನ. ಈಗ ನೋಡ್ರಿ ಪುರಿಗೆ ಅಂಥೇಳಿ ಎಲ್ಲ ಬಾದಾಮ್ ಪುರಿಗೆ ನಾನು ಎಲ್ಲ ಈ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಅವನ್ನ ಲಟ್ಸೋದು ಹೆಂಗೆ ಅನ್ನೋದು ತೋರಿಸ್ತೀನಿ. ಈಗ ಇವನ್ನಷ್ಟು ಏನು ಮಾಡೀನಿ, ಅದು ಒಂದೇ ಸಮ ಬರ್ಬೇಕಂಥೇಳಿ ಈ ಥರ ಕಟ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳಕ್ತಾನೆ. ಇವು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ. ಹಿಟ್ಟು ಮೃದುವಾಗಿರ್ಬೇಕದು, ಬೆಸ್ಟ್ ಆಗಿರ್ಬೇಕದು ಹಿಟ್ಟು. ಈಗ ಹಿಂಗೆ ಮಾಡಿಟ್ಕೊಂಡು ಎಲ್ಲನೂ ಹಿಂಗೆ ಮಾಡಿಟ್ಕೊಂಡು ಅವನ್ನ ಚಪಾತಿ ಪೂರಿ ಥರ ಲಟ್ಟಿಸ್ಬೇಕಲ್ರಿ. ಅದಕ್ಕೆ ಹಿಂಗೆಲ್ಲ ಚೆಂದಂಗೆ ಮಾಡಿಟ್ಕೋಬೇಕಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇವನ್ನೆಲ್ಲ ಮಾಡಿದ್ದು ನೀವು ನೋಡ್ರಿ ಈಗೆಲ್ಲ ನೀವು ಮಾಡಿ ನೋಡ್ರಿ. ಇವೆಲ್ಲ ಹಬ್ಬಕ್ಕೆ ಯಾರು ಮನೆಗೆ ಬಂದ್ರೆ ಸ್ವೀಟ್ ಇಲ್ಪ ಅಂದ್ರೆ ಅದೇ ಗೋಧಿ ಹಿಟ್ಟಿಂದನೇ ಚಪಾತಿಗೂ ನಾದಿರ್ತೀವಿ. ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾದ್ಬೋದು, ಹಂಗನೂ ನಾದ್ಬೋದು. ಹಿಂಗೆ ನಾದಿದ್ದನ್ನು ಪುರಿಗತೆ ಮಾಡಿ ಸ್ವೀಟೂ ಒಂದಾಗತ್ತೆ, ಅದು ಕ್ರಿಸ್ಪಿನೂ ಬರ್ತಾವೆ, ಮಸ್ತಾಗಿರ್ತೈತಿ. ಇದು ಊಟನ ರೆಡಿ ಆಗಿಬಿಡ್ತೈತಿ. ಈಗ ನೋಡ್ರಿ ಚಪಾತಿ ಹಿಟ್ಟನ್ನಂತದ ಇರ್ತೈತಿಲ್ರಿ ಇದು. ಈಗ ಒಂದಿಷ್ಟು ಪೂರಿಗತೆ ಲಟ್ಟಿಸಿ ಅವನ್ನ ಈ ಥರ ಮಡ್ಚೋದು ಬಾದಾಮ್ ಪುರಿ ಮಾಡೋಕೆ. ಈಗ ಮಡ್ಚೋದು ಹೆಂಗನೋ ತೋರಿಸ್ಕೊಡ್ತೀನಿ ನೋಡಿ ನಾನು. ಇಷ್ಟು ಈಗ ಲಟ್ಸೋದಾತಲ್ರಿ. ಈಗ ತೆಳ್ಳಗೆ ಎಲ್ಲ ಕಡೆನೂ ದಪ್ಪ ಇರಬಾರ್ದದು. ಎಲ್ಲ ಕಡೆನೂ ಲಟ್ಟಿಸಿ ಹಿಂಗೆ ಇದು ಒಂದು ಕಡೆ ಮಡಿಚಿ ಈ ಕಡೆ ಒಂದು ಮಡಿಚಿದ್ರೆ ನೋಡ್ರಿ ಅವೆಲ್ಲ ಪದರ ಹಿಂಗೆ ಇರ್ಬೇಕವು. ಈಗ ಏನು ಮಾಡೋದು, ಒಂಚೂರು ಇಲ್ಲೇ ಲಟ್ಟಿಸ್ಕೊಂಬಿಡೋದು. ಲಟ್ಟಿಸ್ಕೊಂಬಿಟ್ರೆ ಇವು ನೋಡ್ರಿ ಹೆಂಗೆ ಇದನ್ನ ಆಗ್ತಾವೆ. ನಿಮ್ಗೆ ತೋರಿಸ್ತೀನಿ ಹೆಂಗೆ ಬಂದಿರ್ತೈತೆ ಅಂತೇಳಿ. ಹಿಂಗೆ ಬಂದಾವೆ ನೋಡ್ರಿ, ಒಳಗೆಲ್ಲ ಹಿಂಗೆ ಪದರ ಬಂದಿರ್ತಾವೆ. ಅದಕ್ಕೆ ನಾವು ಏನು ಮಾಡೋದು, ಇನ್ನೊಂದು ಉಳ್ಳಿನ ತೊಗೊಂಡ್ರೂ ಅಷ್ಟೇ ಅದು ಪುರಿಗತ್ತೆ ಮಾಡೋದು, ಹಿಂಗೆ ಮಡಿಸೋದನ್ನು. ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ರಿ ನೀವು. ಹಿಟ್ಟು ಹಚ್ಚಿ ಬರೋಬ್ಬರಿ ಪುರಿ ಹಂಗೆ ಲಟ್ಟಿಸ್ರಿ. ಈಗ ನೋಡಿರಿ ಪುರಿ ಥರ ಆತಿಲ್ರಿ. ಅದು ಭಾಳ ಫಾಸ್ಟ್ ಆಗ್ತೈತಿ ಮತ್ತು ಜಲ್ದಿನೂ ಆಗ್ತೈತಿ. ಒಂದು ಸ್ವೀಟ್ ಅನ್ನೋದು ಆಗ್ತೈತಿ. ಅಗದಿ ಟೇಸ್ಟಿ ಇದ್ರೆ ಇದು ಪಾಕ್ನಾಗ ಇದ್ದಿರ್ತೀವಲ್ರಿ, ಭಾಳ ಕ್ರಿಸ್ಪಿನೂ ಬಂದಿರ್ತಾವೆ, ಬೇಗನೂ ಆಗ್ತೈತಿ. ನೋಡಿ ಇಷ್ಟು ಮಾಡೋದು. ಇದೊಂಚೂರು ಹಿಂಗೆ ತಿಳ್ಕೊಬೇಕಾದ್ರೆ ಮತ್ತು ಇಲ್ಲಿ ಒಳಗೆ ಎಲ್ಲ ಪದರೂ ಹಂಗೆ ಇರ್ತಾವೆ. ಹಿಂಗೆಲ್ಲ ಬಂದಿರ್ತಾವೆ. ಇವು ಕರ್ದು ಕೂಡಲೇ ಭಾಳ ಟೇಸ್ಟ್ ಬರ್ತಾವೆ. ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋದು ಹೆಂಗನೋ ತೋರಿಸ್ಕೊಡಾಕ್ತಾನೆ ನಾನು. ತೆಳ್ಳಗೆ ಲಟ್ಟಿಸ್ರಿ ಅಂದ್ರೆ ಅದು ಚೆಂದ ಬರ್ತಾವೆ. ಪೂರಿ ಥರನೇ ಲಟ್ಟಿಸ್ರಿ, ತೆಳ್ಳಗೆ ಒಂಚೂರು ಲಟ್ಟಿಸ್ರಿ. ಈಗ ಇದನ್ನು ಈ ಕಡೆ ಮಡ್ಚ್ಬೇಕು. ಮಡ್ಚಿ ಈ ಕಡೆ ಒಂದು ಮಡ್ಚಿ ಒಂಚೂರು ನಡುವು ಅದನ್ನ ಇದನ್ನು ಲಟ್ಟಿಸ್ಕೋಬೇಕು. ಅದನ್ನ ಹಿಂಗೆ ಆಗ್ತಾವೆ ನೋಡ್ರಿ. ಹೆಂಗೆ ತೋರಿಸ್ಲಿ ನಿಮ್ಗೆ, ಇಲ್ಲಿ ನೋಡ್ರಿ ಬಂದಿರ್ತದೆ ನೋಡಿ, ಹಿಂಗೆ ಆಗ್ತಾವೆ. ಇದೇ ಥರನ ನೀವು ಎಲ್ಲವನ್ನು ಮಾಡಿಟ್ಕೊಂಡು ಈಗ ಭಾಳಕ್ಕೆ ಒಂದು ಸ್ವಲ್ಪ ಕರಿ ಮುಂದಾಗೂ ಚೆಂದಾಗ ಕ್ರಿಸ್ಪಿಯಾಗಂಗೆ ಕರೀರಿ. ಅವು ಆಮೇಲೆ ಪಾಕ್ನಾಗ ಎದ್ಬೇಕಾಗ್ತೈತಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಬರಾಕ್ತಾವೆ. ಹಿಟ್ಟು ಮೃದುವಾಗಿ ನೆನಿಬೇಕು ಅಂದ್ರೆ ಅದು ಚೆಂದಂಗೆ ಬರ್ತಾವೆ. ಇನ್ನೂ ಅಂಟ್ಕೋಬಾರ್ದದು. ಈಗ ನೋಡ್ರಿ ಪದ್ರ ಎಲ್ಲ ತೋರಿಸಿ ನಿಮ್ಗೆ ಹೆಂಗೆ ಬಂದಾವೆ. ಹಿಂಗೆ ಬರ್ತಾವೆ.
ಇದೇ ಥರ ಹಿಂಗೆ ಮಾಡಿ ಇಟ್ಕೋಬೇಕ್ರಿ ಎಲ್ಲ. ಹಿಟ್ಟು ಹಚ್ಚಿ ಹಿಂಗೆ ಮಾಡ್ಬೇಕು. ಈಗ ನೋಡ್ರಿ ಎಷ್ಟು ಚಂದ ಆಯ್ತು, ಎಲ್ಲ ಕಡೆನೂ ತೆಳ್ಳಗೆ ಆಗ್ತತೆ. ಇದನ್ನು ಹಿಂಗೆ ಮಡಿಚೆ ಈ ಕಡೆನೂ ಮಡಿಚೆ ಒಂಚೂರು ತಿಳ್ಕೊಬೇಕು. ತಿಳ್ಕೊಳ್ಳೋದು ಹುಷಾರಾಗಿ ತಿಳ್ಕೊರಿ, ಯಾಕಂದ್ರೆ ಇವೆಲ್ಲ ಪದರಗಳು ಅದ್ರೊಳಗೆ ಮುಚ್ಚಿ ಹಾಕ್ಬಾರ್ದು. ನೋಡಿರಿ ಹೀಗೆಲ್ಲ ಬರ್ತಾವೆ, ಇಲ್ಲೈತೆ ನೋಡಿ ಹೀಗೆಲ್ಲ ಬರ್ತಾವೆ. ಅದಕ್ಕೆ ನಾನೀಗ ಸಕ್ಕರೆ ಪಾಕ ಮಾಡ್ಕೊಳಕ್ತಾನೆ. ಇಲ್ಲೇ ಒಂದು ಬೌಲ್ನಾಗ ಸಕ್ಕರೆ ಹಾಕ್ಕೊಳಕ್ತಾನೆ. ಪಾಕ ಮಾಡ್ಕೋಬೇಕ್ರಿ. ಅದನ್ನ ಸಕ್ಕರೆ ಪಾಕನಾಗ ಇದನ್ನು ಮಾಡೋದಿರ್ತೈತಿ. ಈಗ ನಾನು 1.5 ಅಷ್ಟು ಸಕ್ಕರೆ ತೊಗೊಂಡನಿ. ಅದಕ್ಕೆ ಸೇಮ್ ನೀರು ಹಾಕ್ತೀನಿ. ಈಗ ಅದರಷ್ಟ ನೀರು ಹಾಕ್ನು ನೋಡ್ರಿ. ಈಗ ಅದರಷ್ಟ ನೀರು ಹಾಕಿ ಅದನ್ನೇನು ಮಾಡಬೇಕು, ತಿರುಗಿಸಿ ಒಂದೇಳೆ ಪಾಕ ಮಾಡ್ಕೋಬೇಕು. ಅವನಂತೂ ಎಲ್ಲ ಮಾಡಿಟ್ಟತಿ. ಈಗ ಎಲ್ಲವನ್ನು ಲಟ್ಟಿಸಿಟ್ಕೊಂಡೆವು. ಇದು ಸಕ್ಕರೆ ಕರಗಿ ಪಾಕ ಆದ ನಂತರ ಇದು ನೋಡ್ರಿ ಪಾಕ ಹಿಂಗೆ ಬರ್ಬೇಕದು. ಒಂದೇಳೆ ಪಾಕ ಬರ್ಬೇಕ್ರಿ. ಭಾಳ ಚಂದ ಬಂತಂದ್ರೆ ಪಾಕ ಅವು ಟೇಸ್ಟ್ ಬರ್ತಾವೆ. ಈಗ ಏಲಕ್ಕಿ ಪುಡಿ ಹಾಕ್ಕೊಳಕ್ತಾನೆ ನಾನು. ಏಲಕ್ಕಿ ಪುಡಿನೂ ಇದಕ್ಕೆ ಭಾಳ ಚಂದ ಘಮ ಬರ್ತೈತಿ. ಇದು ಅದಕ್ಕೆ ಹಾಕ್ತಾರೆ. ಯಾವುದೇ ನೀವು ಸಕ್ಕರೆ ಐಟಮ್ ಮಾಡಲಿ, ಬೆಲ್ಲದ ಐಟಮ್ ಮಾಡಲಿ, ಸ್ವೀಟ್ ಮಾಡಿದ್ರೆ ಒಂಚೂರು ಏಲಕ್ಕಿ ಹಾಕೋದಿದ್ರೆ ಹಾಕಿಬಿಟ್ರೆ ಭಾರಿ ಬರ್ತಾವ್ರಿ ಅವು. ನೋಡಿ ಈಗೆಲ್ಲ ಇದು ಕೈಗೆ ಹಿಂಗೆ ಒಂದೇಳೆ ಪಾಕ ಅಂತೇಳಿ ಗೊತ್ತಾಗಬೇಕು. ಇದರಿಂದ ಪಾಕನ ನೋಡೋಣ. ಇವನೇ ಕರೆದ ಇವೆಲ್ಲ ಕರಿಯಾಕತ್ತಾನೆ. ಈಗ ಎಣ್ಣೆ ಕಾಯ್ದತಿ. ನೋಡಿರಿ ಇವೆಲ್ಲ ಎಣ್ಣೆಯಾಗ ಕರೆದ ಸ್ವಲ್ಪ ಕ್ರಿಸ್ಪಿಯಾಗವಂಗೆ ಕರಿಬೇಕ್ರಿ. ಚೆಂದಂಗೆ ಎಣ್ಣೆ ಇಟ್ಕೊಂಡು ಒಂದೇ ಸಮ ಕಾಸ್ಕೊಂಡು ಈಗ ಇವೆಲ್ಲ ಕ್ರಿಸ್ಪಿ ಆಗಂಗೆ ಕರಿತೀನಿ. ಇವೆಲ್ಲ ಬಣ್ಣ ಬರಾಕ್ತಾವೆ ನೋಡಿರಿ. ಬಣ್ಣ ಬರಾಕ್ತಾವೆ ಮತ್ತು ಅದೇನು ಪದ್ರ ಆಗಾಕ್ತಾವೆ ನೋಡಿರಿ. ಹಿಂಗೆಲ್ಲ ಆಗ್ತಾವೆ ನೋಡಿರಿ. ಇವನ್ನ ಪಾಕ್ನಾಗ ಇದ್ದಿದ್ರೆ ಭಾರಿ ಟೇಸ್ಟ್ ಬರ್ತಾವೆ. ಇದು ಅದೇ ಭಾರಿ ಫಾಸ್ಟಾಗಿ ಮಾಡುವಂಥ ಒಂದು ಸ್ವೀಟ್ ಅಲ್ರಿ. ನೀವು ಮಾಡಲೇಬೇಕಿದೆ. ಯಾಕಂದ್ರೆ ಯಾರಾದರೂ ಬಂದ್ರಂದ್ರೆ ಚಪಾತಿನೂ ಈ ಕಡೆ ಮಾಡೋದು, ಇವನೊಂದಿಷ್ಟು ಮಾಡೋದು ಮಾಡಿ ಒಂದು ಸ್ವಲ್ಪ ಅಡುಗೆನ ರೆಡಿ ಮಾಡಿಬಿಡಾಕ್ಬಿಡ್ತೈತಲ್ಲ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗೈತೆ ನೋಡಿ. ಮತ್ತು ಎಂದೋ ಒಮ್ಮೆ ಸ್ವೀಟ್ ತಿನ್ನಂಗೆ ಆಗಿರ್ತೈತಿ, ಚಪಾತಿ ಹಿಟ್ಟಿರ್ತೈತಿ, ಅದನ್ನು ತೊಗೊಂಡು ಈ ಥರ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಪಾಕ ಮಾಡಿ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ. ಈಗ ಇದ್ರೊಳಗೆ ಪಾಕನಾಗ ಎದ್ದೆ ನಾ ಏನು ಮಾಡಾಕ್ತಾನೆ ಅಂದ್ರೆ ಅದನ್ನ ಮ್ಯಾಲೆ ಎತ್ತಿಟ್ಕೋಬೇಕು. ಆಮೇಲೆ ಮತ್ತೀಗ ಒಂದು ಬೇರೆ ತೊಗೊಂಡು ಕರಿಯಾಕತ್ತಾನೆ ನಾನು. ಈಗ ಕರ್ದದ್ದು ಎಲ್ಲ ಹೆಂಗೆ ಉಬ್ಬಾಕ್ತಾವೆ ನೋಡ್ರಿ. ಇವು ಈ ಥರ ಬರ್ಬೇಕು ನೋಡಿರಿ. ಹಿಂಗೆಲ್ಲ ಕ್ರಿಸ್ಪಿಯಾಗಿ ಬರ್ತಾವೆ. ಆದಷ್ಟು ಸಣ್ಣ ಗುರಿ ಇಟ್ಟು ಚೆಂದಂಗೆ ಕರೆದ್ರೆ ಮಸ್ತ್ ಬರ್ತಾವೆ. ಈಗ ನೋಡ್ರಿ ಎಷ್ಟು ಚಂದ ಬರ್ತಾವೆ. ಹಿಂಗೆ ಇದೇ ಥರನೇ ಎಲ್ಲನೂ ಕರ್ಕೊಂಡು ಪಾಕನ್ಯಾಗ ಹಾಕ್ಕೋಬೇಕು. ಇದು ಸಕ್ಕರೆ ಪಾಕನ್ಯಾಗ ಹಾಕ್ಕೊಳ್ಳೋದು. ಈಗ ನೋಡಿ ಕರ್ದಿದ್ದನ್ನು ಮತ್ತೆ ಅದಕ್ಕೆ ಹಾಕೋದು. ಆದ್ರೆ ಅದನ್ನು ಮಾತ್ರ ಜಾನ್ ತಕ್ಕೋಬೇಕು ಚೆಂದಂಗೆ ಮಾಡಿ. ಒಟ್ಟು ಹೊಡಿಬಾರ್ದು, ಏನೂ ಮಾಡಬಾರ್ದು. ನೋಡಿರಿ ಈಗೆಲ್ಲ ಇದ್ರೊಳಗೆ ಪಾಕನ್ಯಾಗ ಎದ್ದೆ ಪೂರ್ತಿಯಾಗಿ ಅದಕ್ಕೆ ಪಾಕ ಹತ್ತಿಂದ ನಾವು ಮ್ಯಾಲೆ ಎತ್ಕೋಬೇಕಾಕತಿ ನೋಡಿರಿ. ಈಗೆಲ್ಲನೂ ಅದಕ್ಕೆ ಎರಡಕ್ಕೂ ಪಾಕ ಹತ್ತೈತಿ. ಅದಕ್ಕೆ ಇದನ್ನ ಮ್ಯಾಲೆ ತೊಗೊಂಬರಾಕ್ತಾನೆ. ಅದನ್ನು ತೆಗಿತೈತೆ. ಎಷ್ಟು ಕ್ರಿಸ್ಪಿಯಾಗ ನೋಡಿರಿ, ಮಸ್ತಾಗಿರ್ತಾವೆ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆಲ್ಲ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡಿರಿ ಬಾದಾಮಿ ಪುರಿ, ಕ್ರಿಸ್ಪಿಯಾಗಿರೋಂಥ ಬಾದಾಮಿ ಪುರಿ ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಆಗ್ತಾವೆ. ಬೇಗ ರೆಡಿ ಆಗ್ತಾವೆ. ಒಂದು ಮನೆಯಲ್ಲಿ ಸ್ವೀಟ್ ಇರ್ತೈತಿ ಯಾವಾಗಲೂ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಹಿಂಗೆ ಈಗ ಬಾದಾಮಿ ಪುರಿ ಎಲ್ಲ ರೆಡಿ ಆಗ್ಯಾವ. ನೀವು ಇದನ್ನ ಮಾಡಿ ನೋಡ್ಬೋದು. ಈಜಿಯಾದಾಗಿರೋಂಥ ಬಾದಾಮಿ